ಗುರುಜಿ, ಜ್ಞಾನಫಲ ವಿಭಾಗದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀರಾ ಇವತ್ತು? ವೀಕ್ಷಕರಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಮನವಿ. ನಾವು ಕ್ಷೇತ್ರ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ, ಎಲ್ಲ ಪ್ರತಿದಿನದಲ್ಲಿ ಪ್ರತಿನಿತ್ಯದಂತೆ ಹೇಳ್ತಾ ಬರ್ತಾ ಇದ್ದೀವಿ. ಭಾಳ ಸಂತೋಷ. ಭಾಳ ಜನದ ಸಹಕಾರದೊಂದಿಗೆ ಎಷ್ಟೋ ಜನ ಯಶಸ್ಸು ಕೀರ್ತಿ ಮುಖಾಂತರವಾಗಿ ಈ ಯಾತ್ರೆಯನ್ನು ಒಳಗೊಳ್ತಾ ಇದ್ದೀವಿ. ಆದ್ದರಿಂದ ನೀವೇ ಹರಡ್ತಾ ಬರಬೇಕು ಈ ಯಾತ್ರೆಯ ವಿಚಾರವನ್ನು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಬದುಕಬೇಕು ಅನ್ನೋ ಆಸೆ. ಕೆಲವರಿಗೆ ಏನು ಅಂದರೆ ಜೀವನ ಪರ್ಯಂತ ಎಲ್ಲಾದರೂ ಕಾಪಾಡಬೇಕು ಅನ್ನೋ ಆಸೆ. ಕೆಲವರಿಗೆ ಒಂದಷ್ಟು ನಮಗೆ ಯಾಕೆ ನಮ್ಮ ಹಣೆ ಬರ ನಾವು ನೋಡ್ಕೊಳ್ಳೋಣ, ಅದಾದಾಗ ನೋಡ್ಕೊಳ್ಳೋಣ ಅಂತ ಒಂದಷ್ಟು ಜನಕ್ಕೆ. ಹೀಗೆ ಕಾಲಾಯ ತಸ್ಮೈ ನಮಃ ಅಂತ ಅವರವ್ರ ಲೋಕದಲ್ಲಿ ಅವ್ರು ಇರ್ತಾರೆ. ಯಾವ ಕಾಲಕ್ಕೂ ಲೋಕಕ್ಕೋಸ್ಕರ ಬದುಕಬೇಕು, ಲೋಕಕ್ಕೋಸ್ಕರ ಸಾಯಬೇಕು ಅಂತಕ್ಕಂಥ ವಿಧಾನಗಳೇ ಇಲ್ಲವೇ ಇಲ್ಲ. ಆದ್ದರಿಂದ ಪ್ರಕೃತಿ ನಿಯಮದಲ್ಲಿ ಎಷ್ಟು ಒಳ್ಳೆಯವರಿದ್ದಾರೋ ಅಂದರೆ 30% ಒಳ್ಳೆಯವರಿದ್ದಾರೆ, 70% ಪೂರ್ತಿ ಹಾಳಾಗಿರ್ತಕ್ಕಂಥವರ ವಿಚಾರ ಜಾಸ್ತಿ. ಅದರಿಂದ ಆ 70% ಇರ್ತಕ್ಕಂಥ ಶತ್ರು ಸಂಹಾರವನ್ನು ಈ 30%ಗೆ ಚೈತನ್ಯ ಕೊಡೋಕ್ಕೋಸ್ಕರ ಧರ್ಮ ಚೈತನ್ಯ ಯಾತ್ರೆ. ಅಂದರೆ ದೇವತೆಗಳು ಯಾವ ಕಾಲಕ್ಕೂ ಒಳಭಾಗದಲ್ಲಿ ಅಡಗಿ ಹೋಗಿರತಕ್ಕಂಥ ಎಲ್ಲ ದೇವತೆಗಳು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ತಾಲೂಕಲ್ಲೂ ಎಲ್ಲ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಆ ದೇವತಾ ಜಾಗೃತಿಯನ್ನು ನಾವು ಮೂಡಿಸಬೇಕು. ಅಲ್ಲಿ ದೀಪಂ ಜ್ಯೋತಿ ಪರಬ್ರಹ್ಮ ಅಂದಾಗ ಆ ಪರಬ್ರಹ್ಮ ಸ್ವರೂಪವಾಗಿರ್ತಕ್ಕಂಥ ಜ್ಯೋತಿಯನ್ನು ಬೆಳಗಿಸಿದಾಗ ಎಲ್ಲ ದೇವತೆಗಳನ್ನು ಪೂರ್ಣ ಶಕ್ತಿ ಕೊಡ್ತೀವಿ. ಆಗ ನಮ್ಮ ಕ್ಷೇತ್ರಗಳನ್ನು ಉಳಿಸ್ಕೋಬೋದು, ನಮ್ಮ ರಾಜ್ಯಗಳನ್ನು ಉಳಿಸ್ಬೋದು ಅನ್ನೋ ಪ್ರಯತ್ನ ನಾವು ಮಾಡಲೇಬೇಕು. ಇದು ಬಂದಿರತಕ್ಕಂಥ ದೈವಾಜ್ಞೆ ಹಿಮಾಲಯ ಪರ್ವತದಿಂದ ಬಂದಿರತಕ್ಕಂಥದ್ದು. ಆದ್ದರಿಂದ ಇವತ್ತಿನ ಜ್ಞಾನಫಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂಗತಿಗಳನ್ನು ತಿಳಿಸೋಕ್ಕೆ ಮೊದಲು ಕರೆಗಳನ್ನು ಪರಿಪೂರ್ಣವಾಗಿ ಮತ್ತೊಮ್ಮೆ ಹೇಳ್ತೀನಿ, ಬರೆದಿಟ್ಕೊಳ್ಳಿ. 22355469 22355469 ಒಂದು ನಂಬರು. ಇನ್ನೊಂದು ಸಂಖ್ಯೆ ಬರ್ಕೊಳ್ಳಿ, 25745 25745 ಈ ಕಥೆಗಳನ್ನು ಮಾಡಿಕೊಂಡಾಗ ಬರೀ ಧರ್ಮದ ಪ್ರಚಾರವಾಗಿ, ಯಾತ್ರೆ ಪ್ರಚಾರವಾಗಿ, ಪರಿಪೂರ್ಣವಾಗಿರ್ತಕ್ಕಂಥ ಸಹಕಾರಗಳನ್ನು ನೀವು ನೀಡತಕ್ಕಂಥ ವಿಚಾರಗಳಾಗಲಿ, ಯಾರಾದರೂ ಮುಂದಾಳ್ವಿಕೆ ಹೊಳಿಸ್ಕೊಂಡು ಇದನ್ನೆಲ್ಲ ನಡೆಸ್ಕೊಂಡು ಮುಂದಕ್ಕೆ ಎಲ್ಲ ತಾಲೂಕುಗಳಿಗೆ ಹೇಳ್ಕೊಂಡು ಹೋಗ್ತೀರಾ, ಆ ಪ್ರಚಾರವನ್ನು ಹರಡ್ತೀರಾ. ಯಾವ ರೀತಿಯಾದ ಸಹಕಾರಗಳನ್ನು ನೀವು ಕೊಡ್ಬೋದು, ಜನಗಳಿಗೆ ಕೊಡ್ಬೋದು, ದೈವತತ್ವವಾಗಿ ಸಂಸ್ಥೆ ಕೊಡ್ಬೋದು. ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಸೌಕರ್ಯಗಳನ್ನು ಮಾಡ್ಕೋಬೋದು. ಮಣ್ಮೆಯ ಪಾತ್ರೆಯ ಮಾಡ್ತಕ್ಕಂಥ ದೀಪಗಳನ್ನು ಮಾಡ್ತಕ್ಕಂಥ ಮಣ್ಣಿನ ಹಣತೆಗಳು ಮಾಡ್ತಕ್ಕಂಥ ಕುಂಬಾರರಿಗೆ ವಿಶೇಷವಾಗಿ ನಾವು ವಿನಂತಿ ಪೂರ್ವಕವಾಗಿ ಏನು ಕೇಳ್ಕೊಳ್ಳೋದು ಅಂದರೆ ಎಲ್ಲರ ದೀಪಗಳನ್ನು ಹೆಚ್ಚಾಗಿ ಮಾಡಿ, ಎಲ್ಲ ರಾಜ್ಯದಲ್ಲಿ ಪರಿಪೂರ್ಣವಾಗಿ ಮಾಡ್ಕೊಳ್ಳಿ. ಇದೆಲ್ಲ ಮತ್ತೆ ಬೇಕಾಗತ್ತೆ, ಎಲ್ರಿಗೂ ಸಹಕಾರ ಆಗುತ್ತೆ. ಅವ್ರು ಹಚ್ಚೋ ದೀಪದಿಂದ ಪರಿಪೂರ್ಣವಾಗಿ ನಿಮ್ಮ ಜೀವನ ಯಶಸ್ಸು ಕೀರ್ತಿಯ ಹಾದಿಯಲ್ಲಿ ನಡೆಯುತ್ತೆ. ಅದಲ್ಲದೆ ಮಾಡಿರ್ತಕ್ಕಂಥ ದೈವ ಸಾನ್ನಿಧ್ಯದಲ್ಲಿ ಫಲ ನಿಮಗೂ ಒಂದು ಸ್ವಲ್ಪ ಮಟ್ಟಿಗೆ ಖಂಡಿತವಾಗ್ಲೂ ಬರುತ್ತೆ. ಆ 25% ಅಂದರೆ ಪ್ರತಿಫಲಗಳನ್ನು ಅಪೇಕ್ಷೆ ಮಾಡದೇನೂ ನಾವು ಭಗವಂತನ ಸೇವೆಯಲ್ಲಿ ಮಾಡಿದಾಗ ಆ ಸೇವೆಯ ಮುಖಾಂತರವಾಗಿ ಭಗವಂತನ ಯಾಚನೆ ನಡೆಯುತ್ತೆ. ನೀವುಗಳೆಲ್ಲ ಇವತ್ತಿನ ಜ್ಞಾನಫಲದಲ್ಲಿ ಪ್ರತಿಯೊಬ್ಬ ಮನುಷ್ಯ ಮಾಡಬೇಕಾದ್ದೇನು ಅಂದರೆ ಸ್ನಾನಗಳನ್ನು ಸರಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ ಅಲ್ವಾ. ಆ ಸ್ನಾನಗಳನ್ನ ಪ್ರತಿದಿನ ಮಾಡದೇ ಇರತಕ್ಕಂಥ ವಿಚಾರದಲ್ಲಿ ಇವತ್ತು ಗುರುವಾರದ ದಿವಸ ದಾತ್ರಿ ಹವನ ಅಂದರೆ ತುಳಸಿ ಪೂಜೆನ ಮಾಡ್ತಕ್ಕಂಥ ವಿಚಾರ. ಎಷ್ಟೋ ಜನ ಒಂದು ದಿವಸದಲ್ಲಿ ಒಂದು ಸ್ನಾನವನ್ನೇ ಮಾತ್ರ ಮಾಡಬೇಕು. ಎಲ್ಲರೂ ಕೆಲವರು ಏನು ಮಾಡ್ತಾರೆ, ಹೊರಗಡೆ ಶೆಕೆ ಹಾಕೋ ಬಂದಿದೆ, ಹೊರಗಡೆ ಎಲ್ಲ ಹೋಗಿ ಬಂದಿದ್ದೀವಿ, ಮತ್ತೊಂದು ಸ್ನಾನ ಅಂತ. ಒಂದು ಮನೆಯಲ್ಲಿ 2 ಸ್ನಾನವನ್ನು ಒಂದೇ ದಿವಸದಲ್ಲಿ ಮಾಡಿದ್ರೆ ಯಾರಾದರೂ ಸತ್ತೋದ್ರೆ ಮಾತ್ರ ಆ ರೀತಿಯಾದ ಸ್ನಾನವನ್ನು ಮಾಡ್ತಕ್ಕಂಥ ವಿಧಾನ. ಸ್ನಾನ ಮಾಡಿದ್ರೆ 3 ಸ್ನಾನ, ಇಲ್ಲದಿದ್ದರೆ ಒಂದೇ ಸ್ನಾನ, ಇಲ್ಲ 5 ಸ್ನಾನಗಳನ್ನು ಮಾಡಬಹುದು ಅಂತ ಹೇಳುತ್ತೆ. ಯಾವ ಕಾಲಕ್ಕೂ ಆಡ್ ನಂಬರ್ಸಲ್ಲಿ ಮಾಡ್ತಕ್ಕಂಥ ವಿಚಾರ ಈವನ್ ನಂಬರ್ಸಲ್ಲಿ ಮಾಡಬಾರ್ದು ಅಂತ. ಅಂದರೆ 2, 4 ಈ ರೀತಿಯಾದ ಸ್ನಾನಗಳನ್ನು ಮಾಡ್ತಕ್ಕಂಥದ್ದು ಇಲ್ಲವೇ ಇಲ್ಲ. ಶಾಸ್ತ್ರ ಸಂಪ್ರದಾಯವಾಗಿ ವಿರೋಧ. ಯಾಕೆ ಅಂದರೆ ಯಾವ ಕಾಲಕ್ಕೂ ಅದನ್ನು ಅಕಸ್ಮಾತ್ ನೀವು ಮಲೆನಾಡು ಪ್ರದೇಶದಲ್ಲಿ ಇರ್ತೀರ, ಬಿಸಿಲು ಜಾಸ್ತಿ ಇರಬಹುದು, ಸಮುದ್ರ ತೀರದಲ್ಲಿ ಇರ್ತೀರ, ಬಿಸಿಲು ಜಾಸ್ತಿ ಇರ್ಬೋದು, ನೀವು ಅಕಸ್ಮಾತ್ ಮಾಡಲೇಬೇಕಾದ್ರೆ 3 ಸಲ ಮಾಡಿ. ಇಲ್ಲ ಬೆಳಗಿಂದ ಸಾಯಂಕಾಲದವರು ಕೆಲಸ ಕಾರ್ಯ ಎಲ್ಲ ಮುಗಿಸ್ಬಿಟ್ಟು ಒಂದೇ ಸಲ ಸ್ನಾನವನ್ನು ಮಾಡ್ತಕ್ಕಂಥ ಅವಕಾಶವನ್ನು ಮಾಡ್ಕೊಳ್ಳಿ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡದಿದ್ರೆ ದರಿದ್ರ ಅಲ್ವೇ. ರಾತ್ರಿಯಿಂದ ಎಲ್ಲ ಮಲಗಿರ್ತೀರ, ಏನೇನು ಮಾಡಿರ್ತೀರೋ ಆ ಪರಿಪೂರ್ಣವಾಗಿ ಶುದ್ಧೀಕರಣನೇ ಇಲ್ಲದೆ ಮತ್ತೆ ತಿರುಗಿ ಎದ್ದಿದೆ ಹಾಗೇ ಓಡಾಡ್ತಿದ್ರೆ ಮನೆ ತುಂಬ ಏನು ಪ್ರಯೋಜನ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿಕೊಂಡು ತದನಂತರ ಮಧ್ಯಾಹ್ನ ಒಂದು ಸ್ನಾನವನ್ನು ಮಾಡಿ, ಸಾಯಂಕಾಲ ಬೇಕಾದರೆ ಸುಸ್ತಾಗಿದೆ ಅನಾಯಾಸವಾಗಿದೆ ಅಂತ ಸ್ನಾನವನ್ನು ಮಾಡಿಕೊಳ್ಳಿ. 2 ಸ್ನಾನವನ್ನು ಖಂಡಿತವಾಗಲೂ ಮನೆಗಳೆಲ್ಲ ಮಾಡಿದ್ರೆ ದರಿದ್ರ ಜಾಸ್ತಿ. ಆದರೆ ಇವತ್ತಿನ ದಿವಸ ತುಳಸಿ ಹಬ್ಬದಿರುಂದ ದಾತ್ರಿ ಹವನ. ಆದ್ದರಿಂದ ನೀವೆಲ್ಲ ಏನು ಮಾಡಬೇಕು, ಶ್ರೀ ತುಳಸಿ ಕೃಷ್ಣ ತುಳಸಿಯನ್ನು ಮದುವೆಯನ್ನು ಮಾಡಿಸ್ತಕ್ಕಂಥ ಸಂಗತಿ. ಅದಕ್ಕೆ ನೀವೇನು ಮಾಡಬೇಕು, ಬನ್ನಿ ಮರದ ಗಿಡಗಳನ್ನು, ಬನ್ನಿ ಕಡ್ಡಿಗಳನ್ನು ಸಿಗುತ್ತೆ ಬೆಟ್ಟದಲ್ಲಿಕಾಯಿ ಸಮೇತ. ನೋಡಿ ಪಾಪ ಪ್ರಶ್ನೆನೂ ಕೇಳಿದ್ರು, ನಿಂಬೆಹಣ್ಣು ಬನ್ನಿ ಗಿಡ ವಿಶೇಷವಾಗಿ ಬೆಳ್ಳಿ ಆಗಿರ್ತಕ್ಕಂಥ ಅನುಗ್ರಹವನ್ನು ತಾನಾಗಿ ಉತ್ಪತ್ತಿ. ಬೆಟ್ಟದ ನೆಲ್ಲಿಕಾಯಿಯೇ ಬನ್ನಿ ಮರದ ವಿಶೇಷವಾಗಿರ್ತಕ್ಕಂಥದ್ದು. ಆ ಬನ್ನಿ ಮರದಲ್ಲಿ ಇರ್ತಕ್ಕಂಥ ಬೆಟ್ಟದ ನೆಲ್ಲಿಕಾಯಿ ಗಿಡನೂ ಬನ್ನಿ ಮರದ ಗಿಡನೂ ಎರಡೂ ತಂದ್ರು. ಶಮಿ ವೃಕ್ಷ ಅಂದರೆ ಶನೇಶ್ವರನಿಗೆ ತುಂಬ ಪ್ರಿಯ. ಇದನ್ನು 1-2 ಕಡ್ಡಿ ತಂದು ಆ ತುಳಸಿ ಕಡ್ಡಿ ಅಂದರೆ ಇವರಿಬ್ಬರಿಗೂ ಮದುವೆ ಮಾಡಬೇಕು. ಶ್ರೀಕೃಷ್ಣ ತುಳಸಿ, ಶ್ರೀ ತುಳಸಿ ಎರಡನ್ನು ಮದುವೆ ಮಾಡಿದಾಗ ಆ ಬಿಳಿಯಾಗಿರ್ತಕ್ಕಂಥದ್ದು ಶ್ರೀ ತುಳಸಿ, ಕೃಷ್ಣ ತುಳಸಿ ಈ ಎರಡನ್ನ ಇಟ್ಟು ಆರತಿಯನ್ನು ಮಾಡೋಕ್ಕೆ ಮೊದಲು 2 ದೀಪಗಳನ್ನು ಹಚ್ಬೇಕು. ಇದೇನು ಅಂದರೆ ದೀಪಾವಳಿಯಿಂದ ಪ್ರತಿದಿನ ದೀಪ ಹಚ್ಕೊಂಡೇ ಇರಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಈ ಕಾರ್ತಿಕ ಕಿರು ದೀಪಾವಳಿ ಕೊನೆಯ ಕಾರ್ತಿಕ ಸೋಮವಾರ ಬರೋವರೆಗೂ ದೀಪವನ್ನು ಹಚ್ತಾನೆ ಇರಬೇಕು. ಸುಬ್ರಹ್ಮಣ್ಯನಿಗೆ ಅವತ್ತು ಕಾವಡಿ.
ಕಾವಡಿನ ಎತ್ಕೊಂಡು ಹೋಗ್ತಾರೆ. ಪಾರ್ವತಿ ಪರಮೇಶ್ವರರು 2 ಬೆಟ್ಟದ ಆಕಾರದಲ್ಲಿ ಇರ್ತಕ್ಕಂಥವ್ರು ಎತ್ಕೊಂಡು ಹೋಗ್ಬೇಕಲ್ಲ, ಆ ಸಾಂಬ ರಾಕ್ಷಸ. ಅದಕ್ಕೋಸ್ಕರ ಎತ್ಕೊಂಡು ಹೋಗೋ ಸಮಯದಲ್ಲಿ ಹೇಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ ನಾವು? ಪಾರ್ವತಿ ಪರಮೇಶ್ವರ ಸಮೇತವಾಗಿ ಎತ್ಕೊಂಡು ಹೋಗ್ತೀವಿ ಅಂತ ಭಾಳ ಜನ ಕಾವಡಿ, ಕೆಲವರು ತ್ರಿಶೂಲ ಚುಚ್ಕೊಳ್ಳೋದಾಗ್ಲಿ, ಕೆಲವರು ನಾಲ್ಗೆ ಮೇಲೆ ಚುಚ್ಕೊಳ್ಳೋದಾಗ್ಲಿ ಎಲ್ಲವನ್ನೂ ಮಾಡ್ತಾರೆ. ಇದೆಲ್ಲ ಏನು ಅಂದರೆ ಮೂಢನಂಬಿಕೆ ಅಷ್ಟೇ ವಿನಃ ಯಾವ ಕಾಲಕ್ಕೂ ಇದು ಯಾವ ಶಾಸ್ತ್ರದಲ್ಲೂ ಇದು ಚುಚ್ಕೋ ಅಂತ ಹೇಳಲಿಲ್ಲ. ಆದರೆ ಇವರೆಲ್ಲ ಪಾಪ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಮುಗ್ಧ ಜನಗಳು, ಅದೇ ರೀತಿಯಾಗಿ ಕಾಡು ಜನಗಳು, ಅವ್ರು ಮಾಡೋದಲ್ಲ ಅಂತ ಇನ್ನೊಬ್ಬರು ಮಾಡೋದು ಮಾಡ್ಕೊಂಡು ಬರ್ತಾ ಇದ್ದಾರೆ. ದೈವ ಸಾನ್ನಿಧ್ಯ ಹಿಂದೂ ಸಂಪ್ರದಾಯದಲ್ಲಿ ಇದೆಲ್ಲ ಏನಾಗ್ಬಿಡುತ್ತೆ, ಬೇರೆಯವ್ರು ನೋಡಿದಾಗ ಒಂಥರ ಆಶ್ಚರ್ಯವಾಗಿರುತ್ತೆ, ಕೆಲವರು ನೋಡಿದಾಗ ಗೊಂದಲವಾಗಿರುತ್ತೆ, ಕೆಲವರು ನೋಡಿದಾಗ ಇದೆಲ್ಲ ಮಾಡಿದರೆ ಗ್ಯಾರಂಟಿನೇ ಅಂದರೆ ಇಂಥ ಬೇರೆಯವ್ರು ನಂಬದೇ ಇರತಕ್ಕಂಥವ್ರಿಗೆ ಅಪಹಾಸ್ಯವೋ ಆಗುತ್ತೆ. ಆದ್ದರಿಂದ ನಾವು ಸರಿ ತಿದ್ದುಪಡಿಸ್ಕೊಳ್ಳೋಕ್ಕೆ ಕೆಲವು ಶಾಸ್ತ್ರಗಳು ಏನಿದೆ ಅಷ್ಟು ಮಾತ್ರ ಮಾಡ್ಕೊಂಡ್ರೆ ಸಾಕು. ಆ ಕಾವಡಿಯನ್ನು ಎತ್ತಿದಾಗ ಯಾರಿಗಾದ್ರೂ ಮಕ್ಕಳಿಲ್ದಿದ್ದಾಗ ಈ ಪಾಧಾರವಿಂದಯಂ ಸ್ವರೂಪ ಅಂತ ಹೇಳಿ ನಡ್ಕೊಂಡು ಹೋಗ್ತಕ್ಕಂಥ ವಿಚಾರ. ಅದಕ್ಕೆ ಇವತ್ತಿನ ಜ್ಞಾನಫಲದಲ್ಲಿ ತುಳಸಿ ಪೂಜೆ ಮಾಡಬೇಕಾದ್ರೆ ನೀವೇನು ಮಾಡಬೇಕು, ಒಂದು ಪುಟ್ಟ ಕಾವಡಿ ಇದ್ದ ಹಾಗೆ 2 ತಟ್ಟೆಗಳು ಇಡಬೇಕು. ಆ 2 ತಟ್ಟೆಯಲ್ಲಿ ಒಂದು ಮಣ್ಣನ್ನು, ವಿಶೇಷವಾಗಿ ಒಂದು ಮರಳನ್ನು 2 ಇಟ್ಟುಬಿಟ್ಟು ಕಾವಡಿಯ ಸಂಕೇತವಾಗಿ ಸುಬ್ರಹ್ಮಣ್ಯನ ಅಂದರೆ ತುಳಸಿ ಮುಂದೆನೇ ಇಟ್ಟು ಆ ದೀಪಗಳನ್ನು ಈ ಮಣ್ಣಿನ ಹಣ್ಣು ಎತ್ತೆಗಳೇನಿದೆ ಆ ಮಣ್ಣಿನ ಮೇಲೆ ಇಟ್ಟು ಆ ತಟ್ಟೆಗಳ ಮೇಲೆ ಅದನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಕೆಳಭಾಗದಲ್ಲಿ ಏನು ಸೆಗಣಿ ಅಥವಾ ಗೋಮಯ ಅಂತ ಏನಂತೀವಿ ಅದನ್ನೇನು ಬೇಕಾಗಿಲ್ಲ. ಈ ತಟ್ಟೆಗಳಲ್ಲಿ ಮುಖಾಂತರವಾಗಿ ಅಥವಾ ಸಣ್ಣದಾಗಿರ್ತಕ್ಕಂಥ ಬಟ್ಲ ಮುಖಾಂತರವಾಗಿ ನೀವೇನು ಅಂದರೆ 2 ರೀತಿಯಾದ, ಒಂದು ಮರಳು, ಇನ್ನೊಂದು ಮಣ್ಣು. ಮಣ್ಣು ಭೂಮಿಯ ಮೇಲೆ ಇರತಕ್ಕಂಥ, ಮರಳು ಸಮುದ್ರದ ಭಾಗದಲ್ಲಿ. ಈ ಭಾಗವನ್ನು ತುಂಡಾಗಿ ಮಾಡಿ 2 ಭಾಗದಲ್ಲಿ ಇಟ್ಟು ದೀಪವನ್ನು ತುಳಸಿಯ ಮುಂದೆ ಹಚ್ಚಬೇಕು. ಬನ್ನಿ ಮರದಲ್ಲಿ ಶ್ರೀ ತುಳಸಿ ಜಯ ತುಳಸಿ ಮದುವೆ ಮಾಡ್ತಕ್ಕಂಥ ಅವಕಾಶವನ್ನು ನೀವು ಪ್ರಾರ್ಥನೆ ಏನು ಮಾಡಬೇಕು, ತುಳಸಿ ಅಷ್ಟೋತ್ರ ಅಂತಲೇ ಇದೆ. ಇದರಲ್ಲಿ ಲಕ್ಷ್ಮಿ ಅಷ್ಟೋತ್ರ ಒಂದು ಹೇಳಿ, ನಾರಾಯಣ ಅಷ್ಟೋತ್ರ 2ನೇದು ಹೇಳಕ್ಕೆ. ಅದಕ್ಕೆ ಕೃಷ್ಣಂದೇ ಹೇಳ್ಕೊಂಡಾಗ ಬಹಳ ವಿಶೇಷ. ಅದಕ್ಕೆ ಕೃಷ್ಣಂದೇ ಪೂಜೆ ಮಾಡಿದ್ರೆ ಬಹಳ ವಿಶೇಷ. ಪುಟ್ಟದಾಗಿ ಒಂದು ಕೃಷ್ಣವನ್ನು ಇಟ್ಕೋಬಹುದು, ಕೆಲವರು ಇಡ್ತಾರೆ, ಬಹಳ ಸಂತೋಷ. ಅದರ ಜೊತೆಗೆ ಗಣಪತಿ, ಸ್ತ್ರೀ ಸಂಬಂಧವಾಗಿರ್ತಕ್ಕಂಥ ವಿಚಾರಕ್ಕೆ, ಅನ್ಯೋನ್ಯವಾಗಿರ್ತಕ್ಕಂಥ ಬಾಂಧವ್ಯಕ್ಕೆ, ನಿರ್ವಿಘ್ನವಾಗಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಪರಿವರ್ತನೆ. ಈ ದೀಪವನ್ನು ಹಚ್ಚಿ ಯಾವತ್ತು ಅಂದರೆ ಕಾರ್ತಿಕ ಕೊನೆಯ ಸೋಮವಾರದವರೆಗೂ ಇದನ್ನು ಶಿವರಾತ್ರಿವರೆಗೂ ಎತ್ಕೊಂಡು ಹೋಗ್ಬೋದು. ಕಾರ್ತಿಕ ಸೋಮವಾರದಲ್ಲಿ ಅವನೇನು ಮಾಡ್ತಾನೆ, ಕೊನೆಯ ಸೋಮವಾರ ಸುಬ್ರಹ್ಮಣ್ಯ ಹುಟ್ಟುತ್ತಾನೆ. ಅದಾದಮೇಲೆ ಏನಾಗ್ತಾನೆ, ಸಂತೋಷ ಆವರಣದಲ್ಲಿ ನಿದ್ರಾವಸ್ಥೆಯಲ್ಲಿರೋ ಪರಮೇಶ್ವರನು ಅಂತ ಬರ್ತಾನೆ. ಯಾಕೆಂದ್ರೆ ತಾನು ಅನಾಯಾಸಲ್ಲಿ ಇಡೀ ಜಗತ್ ಶಕ್ತಿನ ಕೂಡ ಶಿವರಾತ್ರಿ ದಿವಸ ಅವನ ನಿದ್ರಾವಸ್ಥೆಗೆ ಹೋಗ್ತಕ್ಕಂಥ ವಿಚಾರ. ಆವತ್ತಿನ ದಿವಸಕ್ಕೆ ಎಲ್ಲಾ ದೇವತೆಗಳು ಶಿವರಾತ್ರಿದಂದು ನಾವು ಆ ಪರಮೇಶ್ವರನ ಎಬ್ಬಿಸ್ತೀವಿ ಅಂತ ಪ್ರಾರ್ಥನೆ ಮಾಡಿ ನಿಂತ್ಕೊಂತಾರೆ. ಅದಕ್ಕೋಸ್ಕರ ಅಲ್ಲಿವರೆಗೂ ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ದೀಪಗಳನ್ನ ಹಚ್ಕೊಳ್ಳೋಕ್ಕೆ ಬಹಳ ಜನ ಪ್ರಯತ್ನ ಪಡ್ತಾರೆ. ನಮ್ಗೆ ಖರ್ಚಾಗೋದೇನೋ ಎಣ್ಣೆ ಮಾತ್ರ. 2 ದೀಪಗಳು ಬಾಗಿಲ ಹೊರಭಾಗದಲ್ಲಿ, ಮತ್ತೆ ವಿಶೇಷವಾಗಿ ತುಳಸಿಯ ಭಾಗದಲ್ಲಿ 1 ದೀಪ ಅಂದರೆ ಮಣ್ಣಿನ ಹಣತೆ. ಈ ತ್ರಿಕೋಣ ಆಕಾರದಲ್ಲಿ ಮಾಡತಕ್ಕಂಥ ಇವತ್ತು ತಿರುವೋಣಮಲೆ ಅಂದರೆ ತ್ರಿಕೋಣಮಲೆ ಅಂತ ನಾವೇನಂತೀವಿ ಅದು ತಿರುವೋಣಮಲೆ ಅಂತ ಅವರಂತಾರೆ. ಆ ತ್ರಿಕೋಣಾಕಾರದಲ್ಲಿ ಪರಮೇಶ್ವರನ ಬಂಧನ ಮಾಡಿದ್ರೆ ಇಡೀ ಜಗತ್ ಶಕ್ತಿ ನಮ್ದಾಗುತ್ತೆ. ಅದಕ್ಕೆ ನೀವು ಆ ಮಣ್ಣಿನ ವಿಶೇಷವಾಗಿ ಇಟ್ಟಿದಾಗ ಲಿಂಗಾಕಾರವಾಯಿತು, ಆ ಈಶ್ವರನ ಬಂಧನ ಆದಂಗಾಯಿತು, ಮಣ್ಣೊಳಗೆ ಇರತಕ್ಕಂಥ ಶ್ರೀ ತುಳಸಿ ಕೃಷ್ಣ ತುಳಸಿ ಇರತಕ್ಕಂಥ ಆಯಿತು, ಬಾಂಧವ್ಯ ಚೆನ್ನಾಗಾಯಿತು. ತ್ರಿಕೋಣಾಕಾರದಲ್ಲಿ ದೀಪ, ಅದು ತುಳಸಿ ಕಟ್ಟೆಯಲ್ಲಿ ನಿಮ್ಮ ಮನೆ ಭಾಗದಲ್ಲಿ ದೀಪಗಳನ್ನ ಹಚ್ಚಿದಾಗ ವಿಶೇಷವಾಗಿ ಸಂಗತಿಗಳ ಕೇಳಿದ್ದು ನಿಮ್ಮದಾಗತ್ತೆ. ಅದಕ್ಕೆ ವನಭೋಜನ ಅಂತ ಹೇಳ್ತೀವಿ. ಇವತ್ತು ಕೈ ತೂತು ದಯವಿಟ್ಟು ತಿನ್ನಬೇಕು. ಎಲ್ಲರೂ ರಾತ್ರಿ ಊಟವನ್ನು ಮಾಡಬೇಕಾ ಕಲಿಸಿದ್ದನ್ನೇ ಕಲಿಸ್ಕೊಂಬಿಡಿ. ತಾಯಿಂದ್ರಿದ್ರೆ ತಾಯಿಂದ್ರ ಕೈಯಲ್ಲಿ ಊಟ ಮಾಡಿ. ಆ ಬೆಳೆದಿಂಗಲ್ಲಿ ಕೂತ್ಕೊಂಡು ಹೇಗೆ ಊಟ ಮಾಡ್ತೀವಿ ಹಾಗೆ ಇವತ್ತಿನ ದಿವಸ ಕೈ ತುತ್ತು ತಿಂದಾಗ ಕುಟುಂಬ ಪರಿವಾರ ಸಮೇತ ಗಂಡನು ಬಂದ್ಬಿಡ್ಲಿ, ಆದಷ್ಟು ಬೇಗ ಕೂತ್ಕೊಳ್ಳಿ, ಬೇಗ ತಿನ್ಕೊಂಡು ಕೂತ್ಕೊಂಡ್ಬಿಡಿ. ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು ತಿನ್ನುವಾಗ ಟಿವಿ ಮುಂದೆ ಕೂತ್ಕೊಬೇಡಿ, ದಯವಿಟ್ಟು ಆ ತುಳಸಿ ಮುಂದೆ ಕೂತ್ಕೊಂಡು ತಿನ್ನಿ. ಆಯ್ತಾ? ಯಾಕೆಂದ್ರೆ ರಾತ್ರಿ ಊಟವನ್ನು ಯಾವ ಕಾಲಕ್ಕೂ ಎಲ್ಲ ಟಿವಿ ಮುಂದೆ ಎಂಟರ್ಟೈನ್ಮೆಂಟ್ ಅಲ್ಲ ಜೀವನ. ಪ್ರತಿದಿನ ಒಂದು ಸಂತೋಷ ಬಾಂಧವ್ಯ, ಏನಾದರೂ ನಿಮ್ಮ ಕುಟುಂಬದ ಕಷ್ಟನೋ ಏನೋ ಇರುತ್ತೆ, ಸುಖನೋ, ಅದನ್ನೆಲ್ಲ ಮಾತಾಡಿಕೊಂಡು ಆ ಕೈ ಕೂತ್ಕೊಂಡು ತಿಂದ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಜ್ಞಾನಫಲ ಅಭಿವೃದ್ಧಿ ಆಗಲಿ. ಜೀವನದಲ್ಲಿ ಭಗವಂತನ ಚಿಂತನೆಯನ್ನು ಮಾಡ್ತಾ ಲೋಕವೆಲ್ಲ ಸುಭಿಕ್ಷವಾಗಿರಕ್ಕೆ ನಾವೇನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಗುರುಜಿ, ದಿನ ಜ್ಞಾನಫಲ ವಿಭಾಗದಲ್ಲಿ ಇವತ್ತಿನ ವಿಶೇಷತೆ ಏನು? ಇನ್ನೊಂದು ವಿಶೇಷ ಹೇಳಿದ್ರಿ, ಕೈ ತುತ್ತು ಊಟ ತಿನ್ಬೇಕು ಅಂತ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಎಂದಿನಂತೆ ಹೇಳಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಎಂದಿನಂತೆ ನಾಳೆ ಸರಿಯಾಗಿ 9 ಗಂಟೆಗೆ ಭೇಟಿ ಆಗೇ ಆಗ್ತೀವಲ್ವಾ? ಹೋಗ್ಬರೋದಾ? ನಿಮ್ಮ ಅಪ್ಪಣೆಯೊಂದಿಗೆ ನಮಸ್ಕಾರ.